ಅದೇ ಕತ್ತಿಯಿಂದ ನಿನ್ನ ಕತ್ತರಿಸ್ಕೋ. ನೋಡಿದೀಯಾ? ಹೇಳಿದ್ದಕ್ಕೆ ತನ್ನ ತಲೆನೇ ಕತ್ತರಿಸ್ಕೊಂಡ. ನಾನು ಹೇಳಿದ್ರೆ ಯಾರ ತಲೆ ಬೇಕಾದ್ರೂ ಕತ್ತರಿಸ್ತಾನೆ. ಇಂಥ ಶಿಕ್ಷಣ ದುಡ್ಡಲ್ಲ ನಿತ್ಯ. ತಪ್ಪಾಯ್ತು, ಇನ್ನೊಂದು ಸರ್ತಿಂತ ತಪ್ಪು ಮಾಡಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಗುರುಗಳೇ. ಅಲ್ಲ, ನನಗೆ ಈ ಪಾಠ ಹೇಳೋಕೆ ನಿಮ್ಮ ಶಿಷ್ಯನ ಸಾಯಿಸೋದು ಬೇಕಾಗಿರ್ಲಿಲ್ಲ ಅಲ್ವಾ? ಇಂಥ ಶಿಕ್ಷಣ ಕಳ್ಕೊಳ್ಳೋದು ನನಗೂ ಇಷ್ಟ ಇಲ್ಲ. ಅಕ್ವಕ್ಕರ ಕರೆ ಅಭಂಗ, ನಿಕುಂಭ ಶಕುಂಭ ಅಪೂರ್ಣ ಸಂಯೋಗ. ಜಟೆ, ಬಂದ ವಿಷಯ. ಗುರುಗಳೇ, ನನ್ನ ತಮ್ಮ ಚಂದ್ರು ಮಗನ ಜೊತೆ ಪಂಚಮಿ ಮದುವೆ ಆಗ್ತಿದೆ. ಮುಂದಿನ ಶುಕ್ರವಾರನೇ ಮದುವೆ. ಇನ್ನು 1 ವರ್ಷದಲ್ಲಿ ಸಾಯೋ ಹೆಣ್ಣು ಸೊಸೆಯಾಗಿ ಬರ್ತಿದ್ದಾಳೆ. ಸಾಯೋ ಹೆಣ್ಣು ಅಲ್ಲ, ಮುಂದಿನ ವರ್ಷ ಇಲ್ಲಿ ಬಂದು ಬಲಿ ಆಗೋ ಹೆಣ್ಣು. ಅಂತೂ 1 ವರ್ಷ ನಮ್ಮ ಚೌಕಟ್ಟಲ್ಲೇ ಇರ್ತಾಳೆ. ಅಷ್ಟರಲ್ಲಿ ಅವಳು ಯಾವುದೇ ಕಾರಣಕ್ಕೂ ಹಳ್ಳೂರಿಗೆ ಹೋಗಬಾರದು. ಅದೇ ಕಾರಣಕ್ಕೆ ಮದುವೆ ಆದ ತಕ್ಷಣ ನಾನು ನಿಮ್ಮ ಮನೆಗೆ ಬಂದು ದಿಗ್ಬಂಧನ ಆಗ್ತೀನಿ. ಆಯ್ತು ಸ್ವಾಮಿ. ಅಷ್ಟೇ ಅಲ್ಲ, ಈ ಮದುವೆ ನಿಲ್ಲೋಕೆ 100 ಅಡ್ಡಿ ಆತಂಕಗಳು ಬರುತ್ತೆ. ಅದನ್ನೆಲ್ಲ ಮೀರಿ ಈ ಮದುವೆನ ನಡೆಸ್ಕೊಡ್ಬೇಕು. ಆ ಜವಾಬ್ದಾರಿನ ನನಗೆ ಬಿಟ್ಬಿಡಿ, ನಾನೆಲ್ಲ ನೋಡ್ಕೋತೀನಿ. ಪಂಚಮಿ ಒಂದು ಸಾರಿ ನಿಮ್ಮ ಮನೆ ಸೇರಿದ ಮೇಲೆ ಮುಗಿದು ಹೋಯ್ತು. ಅಲ್ಲಿಗೆ ಮತ್ತೆ ಯಾರು ಬರೋದಿಲ್ಲ. ಅಲ್ಲಿಂದ ಆಚೆ ಅವಳು ಹೋಗಕ್ಕಾಗಲ್ಲ. ಕಾಳಿಮಾ, ನಿನ್ನ ಸಂತೃಪ್ತಿಗೆ ಈ ಬಲಿ ನಡಿಲೇಬೇಕು. ನನ್ನ ಸಂತೃಪ್ತಿಗೆ ನೀನು ಕೊಡೋ ಸಿದ್ಧಿ ಸಿಗಲೇಬೇಕು. ಅಕ್ವಕ್ಕರ ಕರೆ ಅಭಂಗ. ಸುಶೀಲ್, ಯಾವಾಗ್ಲೂ ಕಿವಿಗೆ ಸಿಕ್ಸ್ಕೊಂಡು ಅರ್ಥ ಆಗ್ದಿರೋ ಹಾಡನ್ನು ಕೇಳ್ತಾ ಕೂತ್ಕೊಂಡಿರ್ತಾನೆ. ಮಾಮ್ಸ್, ಅರ್ಥ ಆಗುತ್ತೋ ಬಿಡುತ್ತೋ, ಒಟ್ಟಿನಲ್ಲಿ ಲೈಫ್ ಹ್ಯಾಪಿಯಾಗಿ ಕುಣಿತಾ ಇರಬೇಕು. ಅದೇ ನನ್ನ ಲೈಫ್ನ ಥಿಯರಿ. ಹೀಗೆ ನಡ್ಕೊಂಡಾಗ್ಲೇನೆ ಅಪಾಯ ಬೆನ್ ಹಿಂದೆ ಅಟ್ಟಿಸ್ಕೊಂಡು ಬರೋದು. ಮಾಮ್ಸ್, ನನಗೆಲ್ಲ ಅಪಾಯ ಅಟ್ಸ್ಕೊಂಡು ಬರುತ್ತೆ. ಸಾವೇ ನನ್ನ ಕಾಲ್ ಕೆಳಗೆ ಇದ್ರು ಹೀಗೆ ತುಳ್ಕೊಂಡು ನಡೀತೀನಿ. ಇದಕ್ಕೇನು ಕಡಿಮೆ ಇಲ್ಲ ನಿಂದು ಅಲ್ವೋ? ನಂಗೆ ಯಾವುದೋ ಒಂದು ಹುಡುಗಿ ತುಂಬಾನೇ ಇಷ್ಟ ಆಗಿದ್ದಾಳೆ, ಅವಳೇ ಈ ಮನೆ ಸೊಸೆ ಅಂತ ಹೇಳ್ತಿದ್ದೆ. ಈಗ ನೋಡಿದ್ರೆ ಪಂಚಮಿನ ಒಪ್ಕೊಂಡು ಬಂದಿದ್ಯಾ? ಮಾಮ್ಸ್, ಜೀವನ ನಾವು ಅನ್ಕೊಂಡಂಗೆ ಇದ್ರೆ ಬೋರ್. ನಮ್ಗೆ ಹೆಂಗ್ ಬೇಕೋ ಹಂಗಿರ್ಬೇಕು. ಇಷ್ಟ ಆಗಿದ್ದನ್ನ ಇಷ್ಟ ಆಗಿದೆ ಅಂತ ಸ್ಪಾಟ್ನಲ್ಲಿ ಹೇಳೋದು ನನ್ನ ನೇಚರ್ ಅಲ್ವೋ? ನಾಳೆ ದಿನ ಇನ್ಯಾವುದೋ ಹುಡುಗಿ ಇಷ್ಟ ಆದ್ರೆ ಇವಳನ್ನ ಬಿಟ್ಟು ಅವಳ ಹಿಂದೆ ಹೋಗ್ತೀಯಾ? ನೋ ಚಾನ್ಸ್. ಪಂಚಮಿ ಯಾರು ಅಂತ ನಿಂಗೆ ಗೊತ್ತಿಲ್ಲ. ಅವತ್ತು ಅವಳು ನನ್ನ ಪ್ರಾಣ ಕಾಪಾಡು. ಪಂಚಮಿ ಈ ಮನೆ ಸೊಸೆಯಾಗಿ ಬರೋದಕ್ಕೆ ನಾನು ಬಿಡಲ್ಲ. ಹಾಗೂ ಒಂದು ವೇಳೆ ಅವಳು ಬಂದರೆ ಅವಳು ಈ ಮನೆ ಸೊಸೆಯಾಗಿರಲ್ಲ, ಸಾವಾಗಿರ್ತಾಳೆ.